ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯವರು ಪಾಕಿಸ್ತಾನಕ್ಕೆ ಹೋಗಿ ಆರ್ಎಸ್ಎಸ್ನ ಅಖಿಲ ಭಾರತ ಕನಸು ನನಸು ಮಾಡಿ ಎಂದಿದ್ದ ಖರ್ಗೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ವೋಟ್ ಬ್ಯಾಂಕಿಂಗ್ ಆಗಿ ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನ ತೋರಿಸ್ತೀರಿ, ನೀವು ಪಾಕಿಸ್ತಾನಕ್ಕೆ ಹೋಗಿ ನಾವ್ಯಾಕೆ ಹೋಗಬೇಕು, ನಮಗೆ ಆ ಪಾಕಿಸ್ತಾನ ಬೇಕಾಗಿಲ್ಲ, ಆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದವರು ನೀವೇ ಹೋಗಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ ದೇಶ ಸುಭದ್ರವಾಗಿ ಇಡುವ ಕಾರ್ಯವನ್ನ ಮೋದಿ ಮಾಡ್ತಾ ಇದ್ದಾರೆ. ಪ್ಯಾಂಟ್ ಬಿಚ್ಚಿ ಧರ್ಮ ಕೇಳಿ ಹಚ್ಚೆ ಮಾಡಿದ್ರು, ನೀವು ಅದರ ಬಗ್ಗೆ ಮಾತನಾಡಿ ಪಾಕಿಸ್ತಾನಕ್ಕೆ ಹೋಗು ಅಂತ ಹೇಳೋಕೆ ನೀವು ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಅವರು ಹೋಗ್ಬೇಕಷ್ಟೇ, ನಮಗೆ ಪಾಕಿಸ್ತಾನದ ಅವಶ್ಯಕತೆ ಇಲ್ಲ. ನಾನೊಂದು ಮಾತು ಸ್ಪಷ್ಟಪಡಿಸ್ತೇನೆ, ಪಾಕಿಸ್ತಾನ ಅನ್ನೋರು ನಾವಲ್ಲ. ಪಾಕಿಸ್ತಾನ ಬಿಜೆಪಿನವ್ರಿಗೆ ವಿರೋಧಿ ರಾಷ್ಟ್ರ ಆಗಿರ್ಬೋದು, ನಮಗಲ್ಲ ಅಂತ ಕಾಂಗ್ರೆಸ್ನವರೇ ಹೇಳಿರೋದು. ಸಿಂಧೂರ ಅಳಿಸಿದ್ದಕ್ಕೆ ಅಟ್ಯಾಕ್ ಮಾಡಿದಾಗ ಯುದ್ಧ ಯಾವುದೇ ಕಾರಣಕ್ಕೆ ಯುದ್ಧ ಮಾಡಬಾರ್ದು, ನಾವು ಯುದ್ಧದ ವಿರುದ್ಧ ಇದ್ದೀವಿ ಅಂತ ಹೇಳಿದವರು ಮಾನ್ಯ ಮುಖ್ಯಮಂತ್ರಿಗಳು. ಪಾಕಿಸ್ತಾನ ಯಾಕೆ ನೀವು ಎಷ್ಟು ಇದನ್ನ ಬರೀ 4 ಫ್ಲೈಟ್ಗಳನ್ನ ಆರಿಸ್ಬಿಟ್ಟು ಸುಮ್ಮನೆ ನಾವೇನೋ ನೂರಾರು ಜನ ಸಾಯಿಸ್ಬಿಟ್ಟಿದ್ದೀರಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳಿದವರು ಅವರು. ನಮ್ಮ ಪಾಕಿಸ್ತಾನ ಅಂತಾರೆ ಯಾರು? ಮನೆ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರಿಂದ ಹಿಡಿದು ಇಲ್ಲಿ ಅನೇಕ ಡಜನ್ ಗಟ್ಟಲೆ ಲೀಡರ್ಗಳು ಕರ್ನಾಟಕದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಧರ್ಮ ಕೇಳಿ ಗುಂಡ ಹಾರಿಸಿದವರ ಪರವಾಗಿ ಮಾತಾಡ್ತಾರೆ ಹೊರತು ಹೆಣ್ಣು ಮಕ್ಕಳ ಆ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಪದೇ ಪದೇ ನಮ್ಮ ಪಾಕಿಸ್ತಾನ ಅಂತ ಯಾರು ನೀವು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನಿಮ್ಮ ಪಾಕಿಸ್ತಾನ ಹೋಗಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಮಗದು ಬೇಕಾಗಿಲ್ಲ. ಆ ಪಾಕಿಸ್ತಾನ ನಮಗೆ ಬೇಕಾಗಿಲ್ಲ.